ಯಾರು ಹೇಳಿದ್ದು ಅವರು ನಮ್ಮ ಮಾತು ಕೇಳಿಲ್ಲ ಅಂತ? ಸಭೆಗೆ ಬಂದಿಲ್ಲಲ್ಲ ಸರ್. ಯಾವಾಗ ಯಾರು ನೀವು ನಾವೇ ವೆಂಕಟೇಶ್ವರ್ ಹೇಳಿದಾರೆ ಅದನ್ನ. ಅವರು ಈಗ ಯಾರು ಬೇರೆಯವರು ಹೇಳಿರುವಂತದಕ್ಕೆ ಮತ್ತೊಂದಕ್ಕೆ ನಾನು ಸ್ಪಷ್ಟನೆ ಕೊಡುವಂತ ಅವಶ್ಯಕತೆ ಇಲ್ಲ. ಈಗ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟದ ಚುನಾವಣೆ ಇವತ್ತು ಹೊಸ ಒಂದು ಒಕ್ಕೂಟ ಆದ್ಮೇಲೆ ನಡೀತಾ ಇದೆ. ಇದರಲ್ಲಿ ಬಹಳಷ್ಟು ಜನಕ್ಕೆ ಆಸೆಗಳು ಆಕಾಂಕ್ಷೆಗಳು ಇರ್ತವೆ. ಇಂಥ ಸಂದರ್ಭದಲ್ಲಿ ಕೆಲವರು ನಾವು ನಿಲ್ಲೇಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಮುಂದೆ ಹೋಗಿರ್ತಾರೆ. ಅದರಿಂದ ಇದನ್ನ ನಾವು ಯಾರಿಗೂ ಏನೋ ಸೂಚನೆ ಈ ರೀತಿ ಆಗಬೇಕು ಆ ರೀತಿ ಆಗಬೇಕು ಅಂತ ಸೂಚನೆ ಮತ್ತೊಂದು ಕೊಡಕ್ಕೆ ಹೋಗಿಲ್ಲ. ಎಲ್ಲರೂ ಒಂದೇ ಗುಂಪಿನಲ್ಲಿ ಇದ್ದೀವಿ, ಎಲ್ಲರೂ ಒಟ್ಟಿಗೆ ಇದ್ದೀವಿ. ಆದರೆ ಅವರು ಕೆಲವ್ರಿಗೆ ಬಯಕೆಗಳು ಜಾಸ್ತಿ ಇರ್ತದೆ, ಅದರಿಂದ ಅವರ ಬಯಕೆ ಅಂತೆ ಅವರು ಮುಂದೋಗಿದ್ದಾರೆ. ಅದರಿಂದ ನಾವು ಅದ್ರ ಬಗ್ಗೆ ಹೆಚ್ಚು ಮಾತಾಡುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಬೆಂಬಲ ಯಾರಿಗೆ ಸರ್ ಇಬ್ಬರಲ್ಲಿ? ಭರಣಿ ವೆಂಕಟೇಶ್ ಮತ್ತೆ ಯಲಗೋಡೆ ರಮೇಶ್ ಇಬ್ಬರ ನಡುವೆ ಯಾರು? ಈಗ ನಾನು ಜಿಲ್ಲಾ ಮಂತ್ರಿ, ನನ್ನ ಬೆಂಬಲ ಏನು ಮತ್ತೊಂದು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕಾಗುತ್ತೆ. ಇನ್ನ ಬೇರೆ ನೋಡಿ, ಅವರು ತಲೆಮರೆಸ್ಕೊಂಡಿದ್ದಾರೆ. ಅವರ ಜಾಡನ್ನ ಹುಡುಕಿ ಮೊನ್ನೆ ಕೆಲವು ಮಾಹಿತಿಯನ್ನ ಕಲೆ ಹಾಕಿದ ಮೇಲೆ ಅವರು ಮಂಗಳೂರಿನಲ್ಲಿದ್ದಾರೆ ಅಂತಕ್ಕಂಥ ಮಾಹಿತಿ ಬಂತು. ತಕ್ಷಣ ಅವರು ಅಲ್ಲಿಂದ ಕೂಡ ಪರಾರಿಯಾಗಿದ್ದಾರೆ. ಅಲ್ಲಿ ಅವರ ವಾಹನವನ್ನ ರೈಲ್ವೆ ನಿಲ್ದಾಣದಲ್ಲಿ ಬಿಟ್ಟಿರುವಂತ ಮಾಹಿತಿ, ಅವರ ವಾಹನ ಚಾಲಕರು ಅಲ್ಲಿ ಹೋಗಿ ನಿಲ್ಲಿಸಿ ಅಲ್ಲಿಂದ ಅವರು ನಿರ್ಗಮಿಸಿರುವಂಥದ್ದು CCTV ಮುಖಾಂತರ ಲಭ್ಯ ಆಗಿದೆ. ಮತ್ತೆ ನಂತರ ಅಲ್ಲಿ ಕೂಡ ಅವ್ರು ಎಲ್ಲಿ ವಾಸ ಇದ್ರು, ಎಲ್ಲಿ ಯಾರ ಜೊತೆ ಇದ್ರು ಅಂತಕ್ಕಂಥದ್ದು ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಒಟ್ಟಾರೆಯಾಗಿ ಅವರು ಪೊಲೀಸ್ ಇಲಾಖೆಯವರ ನಿರಂತರ ಪ್ರಯತ್ನದ ನಡುವೆ ಕೂಡ ಅವರು ಸಿಗ್ತಾ ಇಲ್ಲ. ಆದರೆ ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ. ನ್ಯಾಯಾಲಯ ಕೂಡ ಅವರ ಬೇಲ್ ಅರ್ಜಿಯನ್ನ ತಿರಸ್ಕಾರ ಮಾಡಿದೆ. ಅದರಿಂದ ಈ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ. ಅದಕ್ಕೆ ನಾನು ಈ ಒಂದು ವೇದಿಕೆಯಲ್ಲೇ ಬಹಳ ಸ್ಪಷ್ಟವಾಗಿ ನಾನು ಜಿಲ್ಲಾ ಮಟ್ಟದ ಅಧಿಕಾರಿಗಳೆಲ್ಲರಿಗೂ ಧೈರ್ಯ ತುಂಬತಕ್ಕಂಥದ್ದು ಮತ್ತು ನಿಮ್ಮ ಜೊತೆ ನಾವಿದ್ದೀವಿ, ಕಾನೂನಿನ ಪಾಲನೆ, ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮ ಮಟ್ಟಿಗೆ ಇದ್ದೀವಿ ಅಂತಕ್ಕಂಥ ಸ್ಪಷ್ಟವಾದಂಥ ಸಂದೇಶವನ್ನು ಕೊಟ್ಟಿದ್ದೇನೆ. ಈಗ ನೋಡಿ, ಬಂಧನಕ್ಕೆ ಡೆಡ್ಲೈನು ಮತ್ತೊಂದು ಕೊಡೋದಕ್ಕೆ ನಾನು ಇಲ್ಲಿ ಜಿಲ್ಲಾ ಮಂತ್ರಿ. ನಾನೇನಾದರೂ ಬೇರೆ ತನಿಖಾ ಏಜೆನ್ಸಿಯಲ್ಲಿ ನನಗೆ ತರಬೇತಿ ಜಾಸ್ತಿ ಆಗಿದ್ದಿದ್ರೆ ಬಹುಶಃ ನಾನು ಹೇಳ್ಬೋದು. ಇವತ್ತೇನಾಗಿದೆ, ಪೊಲೀಸ್ ಇಲಾಖೆಯವರು ತಮ್ಮಲ್ಲಿರ್ತಕ್ಕಂಥ ಎಲ್ಲ ಚಾಕಚಕ್ಯತೆಗಳನ್ನು ಅವರು ಬಳಸ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೂ ಕೆಲವು ಸಂದರ್ಭದಲ್ಲಿ ಕೆಲವರು ಅದನ್ನು ತಪ್ಪಿಸ್ಕೊಂಡು ಹೋಗುವಂಥದ್ದು ಇರ್ತದೆ. ಆದರೆ ಕಾನೂನಿನನ್ನು ಭಾಳ ದಿವಸ ತಪ್ಪಿಸ್ಕೊಂಡು ಕಾನೂನಿನ ಚೌಕಟ್ಟಿನಲ್ಲಿ ಸಿಕ್ಕಾಕೊಳ್ಳೇಬೇಕು. ಇವತ್ತಲ್ಲ ನಾಳೆ ಅವರ ಬಂಧನ ಆಗುತ್ತೆ.